ಪ್ರವಚನ ಭಕ್ತಿ ಭಾವನೆ ಭಾಗ 2. ಪ್ರವಚನ ಭಕ್ತಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಪ್ರವಚನ ಭಕ್ತಿ ಭಾವನೆಯ ಭಾಗ 2 ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಹಿಂದಿನ ವಿಷಯ ಏನೋ ಒಂದು ಬಹಳ ಮಹತ್ವಪೂರ್ಣ ಹೇಳ್ತಾ ಇದ್ದೆ. ಅಂದರೆ ಪ್ರಶ್ನೆ ಏನು ಬಂದಿತ್ತು ಅಂತಂದರೆ, ಈಗ ನೀವು ಸ್ವಂತ ಶಾಸ್ತ್ರ ಬರೆಸಲು ಬರುತ್ತದೆಯೇ? ಇಲ್ಲ, ಆಗೋದಿಲ್ಲ. ಹಾಗಲ್ಲ. ಹಳೆ ಶಾಸ್ತ್ರಗಳು ಇರ್ತಾವಲ್ಲ, ಅಕಸ್ಮಾತ್ ಅವು ಏನಾರು ಜೀರ್ಣ ಆಗುವಂತಹ ಪರಿಸ್ಥಿತಿಯಲ್ಲಿ, ಅಂದರೆ ಹಾಳಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಅದನ್ನೇ ನೋಡಿಕೊಂಡು ಹೊಸದಾಗಿ ಬರೆಯೋದು ಮತ್ತು ಹೊಸತಾಗಿ ಅದೇ ರೀತಿ ಪುಸ್ತಕಗಳನ್ನು ಮುದ್ರಣ ಮಾಡಬಹುದು ಅಷ್ಟೇ. ಮತ್ತು ಯಾವುದಾದ್ರೂ ಅವಶ್ಯಕತೆಗೆ ಅನುಸರಿಸಿ ಅನೇಕ ಶಾಸ್ತ್ರಗಳಿಂದ ಬೇರೆ ಬೇರೆ ವಿಷಯಗಳನ್ನು ಸಂಗ್ರಹಿಸಿ ಸಂಗ್ರಹಿತ ಶಾಸ್ತ್ರ ಎಂದು ನಾವು ಅದನ್ನು ತಯಾರು ಮಾಡಿ ಮನುಷ್ಯರಿಗೆ ಓದಿಸ್ಬೋದು, ನಾವು ಓದ್ಬೋದು ಅಷ್ಟೇ. ಅರ್ಥ ಆಯಿತು? ಹೊಸತಾಗಿ ಈಗ ಒಂದು ಅಕ್ಷರ ಶಾಸ್ತ್ರ ಬರೆಯುವಂತಹ ಜ್ಞಾನ ನಮ್ಮಲ್ಲಿ ಇಲ್ಲ. ಅರ್ಥ ಆಯಿತು? ಇನ್ನು ಮುಂದೆ ಸತತ ಸ್ವಾಧ್ಯಾಯದಲ್ಲಿ ಇರುವವರೇ ಧನ್ಯರು. ಸ್ವಾಧ್ಯಾಯ ಪರಮ ತಪ ಇದೆ. ಸ್ವಾಧ್ಯಾಯ ಪಾಪನಾಶಕ ಮತ್ತು ಕಷಾಯಗಳನ್ನು ಮಂದಗೊಳಿಸುವುದು ಇದೆ. ಶಾಸ್ತ್ರ ಅಧ್ಯಯನದ ವಿನಃ ವೈರಾಗ್ಯ ಸಾಧ್ಯನೇ ಇಲ್ಲ. ಆತ್ಮಬೋಧ, ತತ್ವಬೋಧ, ಲೋಕದಲ್ಲಿ ಪ್ರತಿಷ್ಠೆ, ಸನ್ಮಾನ, ಮಾನ್ಯತೆ, ಉಚ್ಚತೆ ಇವು ಎಲ್ಲ ಈ ಸ್ವಾಧ್ಯಾಯದಿಂದ ಪ್ರಾಪ್ತ ಆಗ್ತದೆ. ಮತ್ತು ಸಮ್ಯಕ್ ಜ್ಞಾನ ಆರಾಧನೆಯಿಂದಲೇ ಇದು ಎಲ್ಲ ಸಿಗುತ್ತದೆ. ಅಂದರೆ ಸಮ್ಯಕ್ ರೀತಿಯಿಂದ ಜ್ಞಾನ ಆರಾಧನೆ ನಾವು ಮಾಡುವುದರಿಂದಲೇ ಆತ್ಮಬೋಧ, ತತ್ವಬೋಧ, ಲೋಕದಲ್ಲಿ ಪ್ರತಿಷ್ಠೆ, ಸನ್ಮಾನ, ಮಾನ್ಯತೆ, ಉಚ್ಚತೆ ಇವೆಲ್ಲ ಸಿಗುತ್ತವೆ. ಹೊರಗಡೆಯ ಧನ ಸಂಪತ್ತು ಇದು ನಾಶವಾಗುವಂಥದ್ದು ಇದೆ. ಇದನ್ನು ಯಾರು ಎಲ್ಲೂ ಹೇಗೂ ಶಾಶ್ವತವಾಗಿ ಉಳಿಸಲು ಸಾಧ್ಯ ಇಲ್ಲ. ಆದರೆ ಈ ಸ್ವಾಧ್ಯಾಯ ಅನ್ನೋದು ಒಂದು ಅವಿನಾಶಿ ಧನ ಇದೆ. ಇದು ನಾಶ ಆಗುವುದಿಲ್ಲ. ಪರಂಪರೆಯಿಂದ ಜೀವವನ್ನು ಕೇವಲ ಜ್ಞಾನಕ್ಕೆ ತೆಗೆದುಕೊಂಡು ಹೋಗಿ ಮುಟ್ಟಿಸುತ್ತದೆ. ಇದು ಪರಮ ಬಾಂಧವ ಇದೆ. ಸ್ವಾಧ್ಯಾಯ ಇದು ಪರಮ ಮಿತ್ರ ಇದೆ. ಜ್ಞಾನದಾನಕ್ಕಿಂತ ಅನ್ಯ ದಾನ ಈ ಪ್ರಪಂಚದಲ್ಲಿ ಇಲ್ಲ. ಯಾವ ತಂದೆ ತಾಯಿಗಳು ತಮ್ಮ ಸಂತಾನಕ್ಕೆ ಶಾಸ್ತ್ರ ಅಭ್ಯಾಸ ಮಾಡಿಸುವರೋ ಅವರೇ ಪರಮ ಉಪಕಾರಿ ಇದ್ದಾರೆ. ಅಂತ ತಂದೆ ತಾಯಿಯೇ ಪೂಜ್ಯರು, ಮಹಾ ಉಪಕಾರಿ ಇದ್ದಾರೆ. ನಮಗೆ ಸಮ್ಯಕ್ ಜ್ಞಾನ ಕೊಟ್ಟ ಗುರುವಿಗಿಂತ ದೊಡ್ಡ ಉಪಕಾರಿ ಈ ಲೋಕದಲ್ಲಿ ಬೇರೆ ಯಾರೂ ಕೂಡ ಆಗಲಾರರು, ಎಂದೂ ಕೂಡ ಆಗಲಾರರು. ನಮ್ಮ ಸಾವಿರಾರು ದೋಷಗಳನ್ನು ಪ್ರವಚನ ಭಕ್ತಿಯು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅದು ಪ್ರವಚನ ಭಕ್ತಿ ಇದೆ. ಜ್ಞಾನದಾನ ಮಾಡಿದ ಗುರುವಿನ ವಿನಯ ಭಕ್ತಿ ಮಾಡದವನು ದುಷ್ಟ ಪಶುವಿನ ಸಮಾನ ಇರುತ್ತಾನೆ. ಆದ್ದರಿಂದ ಉಪಕಾರ ಸ್ಮರಣೆ ಜೀವನಿಗೆ ಅತಿ ಮುಖ್ಯ ಇದೆ. ಶ್ರುತ ಭಕ್ತಿಯ ಮಹಿಮೆಯ ಒಂದು ದೃಷ್ಟಾಂತವನ್ನು ಹೇಳಲಾಗ್ತದೆ. ಅಂದರೆ ಶ್ರುತ ಭಕ್ತಿ, ಶಾಸ್ತ್ರದ ಭಕ್ತಿಯ ಮಹಿಮೆಯ ಒಂದು ಬಹಳ ಮಹತ್ವಪೂರ್ಣ ಘಟನೆಯನ್ನು ಇಲ್ಲಿ ಹೇಳಲಾಗ್ತದೆ. ಪಾಟ್ನಾ ನಗರದ ರಾಜ ಆವಾಗ ಇದ್ದ ಚಂದ್ರರುಚಿ. ಅವನ ಹೆಂಡತಿಯ ಹೆಸರಿತ್ತು ಚಂದ್ರಪ್ರಭಾ. ಇವರಿಗೆ ಒಬ್ಬಳು ಮಗಳು ಹುಟ್ಟಿದಳು. ಆ ಮಗಳ ಹೆಸರಿತ್ತು ಶ್ರುತಶಾಲಿನಿ. ಒಂದು ದಿನ ತನ್ನ ಸ್ವಂತ ಬುದ್ಧಿಯಿಂದ ಅವಳು ಶ್ರುತಸ್ಕಂದ ಮಂಡಲವನ್ನು ಬಹಳ ವಿಸ್ತಾರವಾಗಿ ರಚಿಸಿ ಬಿಟ್ಟಳು. ಇದನ್ನು ನೋಡಿ ಎಲ್ಲರಿಗೂ ಬಹಳ ದೊಡ್ಡ ಆಶ್ಚರ್ಯ ಆಯಿತು. ಮುಂದೊಂದು ದಿನ ವರ್ಧಮಾನರು ಎಂಬುವಂತಹ ಒಬ್ಬರು ಮುನಿಗಳು ಅಲ್ಲಿಗೆ ಆಗಮಿಸಿದರು. ಆವಾಗ ರಾಜ ಸಪರಿವಾರ ಸಮೇತ ಅಲ್ಲಿಗೆ ಹೋಗಿ ಅವರಿಗೆ ವಂದಿಸಿ ಅವರ ವಿನಯ ಭಕ್ತಿ ಮಾಡಿ ಅಲ್ಲಿಯೇ ಕುಳಿತುಕೊಂಡು ಆ ಮುನಿರಾಜರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ. ಹೇ ಮುನಿರಾಜ್, ನನ್ನ ಮಗಳು ಎಲ್ಲಿ ಹೋಗಿ ಏನನ್ನೂ ಕಲಿತವಳು ಅಲ್ಲ. ಆದರೆ ಈ ನನ್ನ ಮಗಳು ಶ್ರುತಶಾಲಿನಿಯು ತನ್ನ ಸ್ವಂತ ಬುದ್ಧಿಯಿಂದ ಶ್ರುತ ಸ್ಕಂದ ಮಂಡಲವನ್ನು ಅಷ್ಟು ಸುಂದರವಾಗಿ ನಿರ್ದೋಷವಾಗಿ ರಚಿಸಿದಳಲ್ಲ, ಇದರ ಕಾರಣ ಏನು? ಆವಾಗ ಆ ವರ್ಧಮಾನ ಮುನಿರಾಜರು ಈ ಕನ್ಯೆಯ ಹಿಂದಿನ ಭಾವದ ಘಟನೆಯನ್ನು ಹೇಳ್ತಾರೆ, ಕೇಳ್ರಿ. ಜಂಬೂದ್ವೀಪದ ವಿದೇಹ ಕ್ಷೇತ್ರ, ಅಲ್ಲಿ ರಾಜ ಗುಣಭದ್ರ ಮತ್ತೆ ರಾಣಿ ಗುಣವತಿ ಇದ್ದರು. ಇವರು
ಸೀಮಂತರ ತೀರ್ಥಂಕರರಿಂದ ಶ್ರುತಸ್ಕಂದದ ಮಹಾತ್ಮೆ ಕೇಳಿ ವಿಧಿವತ್ ಅದರ ಅನುಷ್ಠಾನ ಮಾಡಿ ಪೂಜೆ ಮಾಡಿದರು. ಅದರ ಸಂಸ್ಕಾರದಿಂದ ಈ ಭಾವದಲ್ಲಿ ಸ್ವಯಂ ಶ್ರುತ ಮಂಡಲ ತಯಾರಿಸಿದಳು. ಇದನ್ನು ಕೇಳಿ ಆವಾಗ ಮುನಿರಾಜರನ್ನು ಹೇಳ್ತಾರಲ್ಲ, ಇದನ್ನು ಕೇಳಿ ಶ್ರುತಶಾಲಿನಿ ವ್ರತವನ್ನು ಧರಿಸಿದಳು. ಅಂದರೆ ಈ ಕನ್ಯೆ ವ್ರತವನ್ನು ಧರಿಸಿ ತಪ ಮಾಡಿ 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 ಸಮಾಧಿಯನ್ನು ಸಾಧಿಸಿ ಇಂದ್ರ ಪದವಿಯನ್ನು ಪಡೆದುಬಿಟ್ಲು. ಅಲ್ಲಿಂದ ಮುಂದೆ ವಿದೇಹ ಕ್ಷೇತ್ರ, ಅಶೋಕಪುರ ನಗರ, ಪದ್ಮನಾಭರಾಜ ಮತ್ತು ಜಿತಾ ಪದ್ಮ ಅನ್ನುವರಿಗೆ ಮಗನಾಗಿ ಹುಟ್ಟಿತು ಆ ಜೀವ. ಅಲ್ಲಿ ಮಗನಾಗಿ ಹುಟ್ಟಿ ಶ್ರಾವಕ ಅವಸ್ಥೆ ಮುಗಿಸಿ ತೀರ್ಥಂಕರ ಪ್ರಕೃತಿ ಬಂಧಿಸಿಕೊಂಡು ನಯಂದರ ಹೆಸರಿನ ತೀರ್ಥಂಕರ ಆದರೂ ಆ ಜೀವ. ಇದು ಪ್ರವಚನ ಭಕ್ತಿಯ ಫಲ ಇದೆ. ಇನ್ನೊಂದು ಮಹತ್ವಪೂರ್ಣ ದೃಷ್ಟಾಂತ ನೋಡ್ರಿ, ಬಹಳ ಮಹತ್ವಪೂರ್ಣ ಬಿಂದು, ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಮಗಧ ದೇಶದ ಅಹಿಚ್ಛತ್ರ ನಗರ, ಅಲ್ಲಿ ರಾಜ ಅವನಿಪಾಲ ಎನ್ನುವವನು ಇದ್ದ. ಅವನಿಗೆ ವಿದ್ವಾಂಸರು ಅಂದರೆ ಬಹಳ ಇಷ್ಟ. ಅವನಿಪಾಲನಿಗೆ ಅವನ ರಾಜ್ಯದಲ್ಲಿ ಅವನಿಗೆ ಬೇಕಾದ ಹಾಗೆ 500 ಜನ ಬ್ರಾಹ್ಮಣ ವಿದ್ವಾಂಸರು ಇದ್ದರು. ಆ ಬ್ರಾಹ್ಮಣ ವಿದ್ವಾಂಸರು ಎಲ್ಲನೂ ಸಂಸ್ಕೃತದ ವೇದಾಂಗಗಳನ್ನು ಅರಿಯುವವರು ಇದ್ದರು. ಆದರೆ ಅವರಲ್ಲಿ ಒಂದು ಅವಗುಣ ಇತ್ತು, ಅಂದರೆ ಕೆಟ್ಟ ಗುಣ ಇತ್ತು, ಒಂದು ಒಳ್ಳೆ ಗುಣ ಇತ್ತು. ಅವರಲ್ಲಿ ಅವಗುಣ ಅಂತಂದರೆ ಅವರು ಬಹಳ ಅಹಂಕಾರಿಗಳು ಇದ್ದರು. ಆದರೆ ಅವರಲ್ಲಿ ಒಂದು ಒಳ್ಳೆ ಗುಣ ಏನಿತ್ತು ಅಂದರೆ, ಪ್ರತಿದಿನ ಅವರು ರಾಜನ ಮಹಲಿಗೆ ಹೋಗಬೇಕಿದ್ರೆ ಬೆಳಿಗ್ಗೆ ಮಾರ್ಗದಲ್ಲಿ ಸಿಗುವಂತಹ ಭಗವಾನ್ ಪಾರ್ಶ್ವನಾಥರ ಬಸ್ತಿಗೆ ಹೋಗಿ ದರ್ಶನ ಮಾಡಿಯೇ ಮುಂದೆ ಹೋಗುತ್ತಿದ್ದರು. ಇದು ಒಂದು ಸದ್ಗುಣ ಅವರು ಎಲ್ಲರಲ್ಲೂ ವಿದ್ಯಮಾನ ಇತ್ತು. ಹೀಗೆಯೇ ಆ ಬ್ರಾಹ್ಮಣರು ಎಲ್ಲರೂ ಆ ಪಾರ್ಶ್ವನಾಥ ಭಗವಾನರ ಬಸ್ತಿಗೆ ದರ್ಶನ ಮಾಡಲು ಹೋದಾಗ ಒಂದು ದಿವಸ ಒಂದು ಘಟನೆ ನಡೆಯಿತು. ಅಂದರೆ ಎಲ್ಲಿಂದನೂ ವಿಹರಿಸುತ್ತಾ ಒಬ್ಬರು ಮಹಾಚಾರಿತ್ರ್ಯವಾನ್ ಮುನಿರಾಜರು ಅಲ್ಲಿ ಬಂದು ಬಸ್ತಿಯಲ್ಲಿ ನೆಲೆಸಿದ್ದರು. ಅವರ ಹೆಸರಿತ್ತು ಚಾರಿತ್ರ್ಯ ಭೂಷಣ ಮಹಾರಾಜರು. ಚಾರಿತ್ರ್ಯ ಭೂಷಣ ಮಹಾರಾಜರು ದೇವರ ಹತ್ತಿರದಲ್ಲಿ ಕುಳಿತುಕೊಂಡು ದೇವಾಗಮ ಸ್ತೋತ್ರವನ್ನು ಹೇಳುತ್ತಾ ಇದ್ದರು. ಆವಾಗ ಈ ಎಲ್ಲ ಬ್ರಾಹ್ಮಣರು ಕೇಳಿಸಿಕೊಂಡರು. ಆದರೆ ಈ ಬ್ರಾಹ್ಮಣರಲ್ಲಿ ಎಲ್ಲ ಒಬ್ಬ ಮುಖ್ಯಸ್ಥ ಅತಿ ಬುದ್ಧಿವಾನ ಇದ್ದ. ಅವನ ಹೆಸರು ಪಾತ್ರಿಕೇಸರಿ ಎಂದು ಇತ್ತು. ಅನ್ಯ ಬ್ರಾಹ್ಮಣರು ಎಲ್ಲನೂ ಹಾಗೇನೆ ಕೇಳಿಸಿಕೊಂಡು ಅವರವರ ಪಾಡಿಗೆ ಅವರು ಹೋಗಿಬಿಟ್ಟರು. ಇದರ ಬಗ್ಗೆ ವಿಶೇಷವಾಗಿ ಗಮನ ಕೊಟ್ಟಿಲ್ಲ. ಆದರೆ ಪಾತ್ರಕೇಸರಿಯ ಬುದ್ಧಿ ಅತಿ ವಿಲಕ್ಷಣ ಇದ್ದು ಇವನು ಬಹಳ ಜಾಣ ಇದ್ದ. ಪಾತ್ರಕೇಸರಿ ಆ ಮುನಿಗಳು ಹೇಳುವಂತಹ ಈ ದೇವಾಗಮ ಸ್ತೋತ್ರವನ್ನು ಕಿವಿಕೊಟ್ಟು ಕೇಳಿದ. ಆವಾಗ ಅದನ್ನು ಮುಗಿದ ನಂತರ, ಅಂದರೆ ಮುನಿಗಳು ಅದನ್ನು ಮುಗಿಸಿದ ನಂತರ ಮುನಿಗಳಿಗೆ ನಮಸ್ಕಾರ ಮಾಡಿ ಪಾತ್ರಕೇಸರಿ ಕೇಳಿದ, ಹೇ ಮುನಿರಾಜ್, ತಾವು ಇದರ ಅರ್ಥವನ್ನು ತಿಳಿಯುತ್ತೀರಿಯೇ? ಅಂದರೆ ದೇವಾಗಮ ಸ್ತೋತ್ರದ್ದು. ಅದಕ್ಕೆ ಚಾರಿತ್ರಭೂಷಣ ಮುನಿಗಳು ಅಂದರು, ಇಲ್ಲ ಬ್ರಾಹ್ಮಣ ಶ್ರೇಷ್ಠ, ನನಗೆ ಇದರ ಅರ್ಥ ತಿಳಿಯುವುದಿಲ್ಲ. ಕೇವಲ ನಾನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತೇನೆ ಅಷ್ಟೇ ಎಂದು ಚಾರಿತ್ರ್ಯಭೂಷಣ ಮುನಿರಾಜರು ಹೇಳಿಬಿಟ್ರು. ನೋಡಿ, ಅರ್ಥ ತಿಳಿಯದೆಯೇ ಅತಿ ಭಕ್ತಿಯಿಂದ ಭಕ್ತಿ ಮಾಡಿದ್ದು ಕೂಡ ಏನೋ ಮಹಾಫಲವನ್ನೇ ಕರುಣಿಸುತ್ತದೆ. ಅದು ವಿಷಯ ಬೇರೆ, ಅದನ್ನು ನಾನಿಲ್ಲಿ ಹೇಳೋದಿಲ್ಲ. ಅರ್ಥ ಆಯಿತು? ಚಾರಿತ್ರ್ಯಭೂಷಣ ಮಹಾರಾಜರಿಗೆ ಅದರ ಅರ್ಥ ಗೊತ್ತಿಲ್ಲ ಅಂದರೂ ಕೂಡ ಅವರು ಆ ಸ್ತೋತ್ರದಿಂದ ಭಕ್ತಿಯಿಂದ ಮಹಾಫಲವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಆ ವಿಷಯ ಬೇರೆ. ಈಗ ಚಾರಿತ್ರ್ಯಭೂಷಣ ಮುನಿರಾಜರು ಅಂದರು, ಇದರ ಅರ್ಥ ನನಗೆ ತಿಳಿಯುವುದಿಲ್ಲ, ನಾನು ಕೇವಲ ಭಕ್ತಿಯಿಂದ ಈ ಸ್ತೋತ್ರವನ್ನು ಹೇಳುತ್ತೇನೆ ಅಷ್ಟೇ. ಆವಾಗ ಅತಿ ವಿನಯದಿಂದ ಈ ಬ್ರಾಹ್ಮಣ ಶ್ರೇಷ್ಠ ಪಾತ್ರಕೇಸರಿ ಚಾರಿತ್ರ್ಯಭೂಷಣ ಮುನಿಗಳಿಗೆ ಕೇಳಿದ, ಹೇ ಮುನಿರಾಜರೇ, ದಯವಿಟ್ಟು ತಾವು ಈ ಸ್ತೋತ್ರವನ್ನು ಇನ್ನೊಂದು ಸರ್ತಿ ಹೇಳ್ತೀರಿ? ಅದಕ್ಕೆ ಅತಿ ಸಂತೋಷದಿಂದ ಚಾರಿತ್ರ್ಯಭೂಷಣ ಮಹಾರಾಜರು ಇನ್ನೊಂದು ಸಲ ಸ್ಪಷ್ಟವಾಗಿ ಸಂಪೂರ್ಣ ದೇವಾಗಮ ಸ್ತೋತ್ರವನ್ನು ಹೇಳಿಬಿಟ್ರು. ಒಂದೇ ಸಲ ಕೇಳಿದ್ದೆ ತಡ, ಒಂದೇ ಸಲಕ್ಕೆ ಸಂಪೂರ್ಣ ದೇವಾಗಮ ಸ್ತೋತ್ರವನ್ನು ಈ ಪಾತ್ರಕೇಸರಿ ಬ್ರಾಹ್ಮಣ ನೆನಪು ಮಾಡಿಕೊಂಡು ಬಿಟ್ಟ. ಅಬ್ಬಬ್ಬಾ, ಎಷ್ಟು ದೊಡ್ಡ ಕ್ಷಾಯಕ್ಷಮನಪ್ಪ ಭಗವಂತ. ಆವಾಗ ಆ ಪಾತ್ರಕೇಸರಿ
ಅದನ್ನು ಪದೇ ಪದೇ ನೆನಪು ಮಾಡಿಕೊಂಡು ಮನೆಗೆ ಅಲ್ಲಿಗೆ ಹೋಗಿಲ್ಲ, ರಾಜನ ಭವನಕ್ಕೆ ಹೋಗೇ ಇಲ್ಲ, ತಿರುಗಿ ಮನೆಗೆ ಹೋಗಿಬಿಟ್ಟ. ಪದೇ ಪದೇ ಅದನ್ನೇ ನೆನಪು ಮಾಡಿಕೊಂಡು ದರ್ಶನ ಮೋಹನಿಯ ಕರ್ಮದ ಏನು ಈ ದರ್ಶನ ಮೋಹನಿಯ ಕರ್ಮ ಏನಿದೆ ಇದು ಸಮ್ಯಕ್ತ್ವದ ವಿರೋಧಿ ಇದೆ ಅಲ್ವಾ? ಇದನ್ನು ನೀವು ಸಮ್ಯಕ್ತ್ವ ವಿಭಾಗದಲ್ಲಿ ಕೇಳಬೇಕಾಗ್ತದೆ. ಇದನ್ನ ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಇದು ನನ್ನ ವಿಷಯ ಎಲ್ಲ ಕಥಾಭಾಗ ಇದೆ. ಹಾಗಾಗಿ ಈಗ ಏನಾಯಿತು, ಸಮ್ಯಕ್ತ್ವವನ್ನು ವಿರೋಧ ಮಾಡುವಂತಹ ದರ್ಶನ ಮೋಹನಿಯ ಕರ್ಮದ ಕ್ಷಯೋಕ್ಷಮದಿಂದ ಪಾತ್ರಕೇಸರಿಗೆ ಶ್ರದ್ಧೆ ಬಂದಿತು. ಅಂದರೆ ಜಿನೇಂದ್ರ ಭಗವಾನರ ತತ್ವಗಳ ಮೇಲೆ ಈ ಅವನು ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಈ ದೇವಾಗಮ ಸ್ತೋತ್ರದಲ್ಲಿ ತತ್ವಗಳು, ಸರ್ವಜ್ಞರ ಮೀಮಾಂಸೆ, ನಿಜವಾದ ದೇವರು, ಪ್ರಮಾಣ ಮತ್ತು ನಯಗಳು ಎಲ್ಲ ನನಗೆ ತಿಳುವಳಿಕೆಗೆ ಬಂತು. ಇದೆಲ್ಲ ಸರಿ ಇದೆ, ಹೌದು. ಆದರೆ ಇದರಲ್ಲಿ ಅನುಮಾನ ಪ್ರಮಾಣದ ಲಕ್ಷಣ ತಿಳಿಯುತ್ತಿಲ್ವಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ ಆಯ್ತಲ್ಲ. ಈಗ ನನಗೆ ಎಲ್ಲನೂ ಗೊತ್ತಾಯ್ತು, ಆದರೆ ಇದರಲ್ಲಿ ಅನುಮಾನ ಪ್ರಮಾಣದ ಲಕ್ಷಣ ತಿಳಿಯುತ್ತಿಲ್ಲ. ಇದರಲ್ಲಿ ಯಾಕೆ ಹೇಳಿಲ್ಲ, ಯಾಕೆ ಗೌಣ ಮಾಡಿದ್ರಿ ಇದನ್ನ ಅನ್ನೋದು ಬಹಳ 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 ದೊಡ್ಡ ಚಿಂತೆ ಆಯ್ತು ಅವನಿಗೆ. ಇಲ್ಲಿ ನೀವು ಅನುಮಾನ ಪ್ರಮಾಣದ ಬಗ್ಗೆ ಬಹಳ ವಿಚಾರ ಮಾಡಬೇಡ್ರಿ, ಯಾಕೆಂದರೆ ಅದು ಸಾಮಾನ್ಯವಾಗಿ ನಿಮ್ಮ ತಿಳುವಳಿಕೆಗೆ ಸ್ವಲ್ಪ ಕ್ಲಿಷ್ಟಕರವಾದ ವಿಷಯ ಇದೆ. ಅದನ್ನು ಬೇರೆ ಯಾವುದಾದ್ರು ಭಾಗದಲ್ಲಿ ಮಾಡಬೇಕಾಗ್ತದೆ ವಿವರವಾಗಿ, ಇಲ್ಲಿ ಮಾಡಲು ಆಗೋದಿಲ್ಲ. ಅದನ್ನ ಅರ್ಥ ಆಯಿತು? ನೀವು ಇಷ್ಟೇ ತಿಳ್ಕೊಟ್ರಿ. ಅವನಿಗೆ ಅಂಡ್ರೆ ಪಾತ್ರಕೇಸರಿಗೆ ಅನುಮಾನ ಪ್ರಮಾಣದ ಲಕ್ಷಣ ತಿಳುವಳಿಕೆಗೆ ಬಂದಿಲ್ಲ. ಇದನ್ನು ನೆನೆಸಿಕೊಂಡು ಪಾತ್ರಕೇಸರಿಗೆ ಬಹಳ ರಾತ್ರಿವರೆಗೆ ನಿದ್ದೆಯೇ ಬಂದಿಲ್ಲ. ಆದರೆ ಸ್ವಲ್ಪ ಸಮಯದಲ್ಲಿ ಕೊನೆಗೆ ಸ್ವಲ್ಪ ನಿದ್ದೆ ಬಂತು ರಾತ್ರಿಯಲ್ಲಿ. ಆವಾಗ ರಾತ್ರಿಯಲ್ಲಿ ಪದ್ಮಾವತಿ ದೇವಿ ಕನಸಿನಲ್ಲಿ ಬಂದು ಹೇಳಿದ್ಲು, ಹೇ ಬ್ರಾಹ್ಮಣ ಶ್ರೇಷ್ಠ, ಬೆಳಿಗ್ಗೆ ಪಾರ್ಶ್ವನಾಥ ಭಗವಾನರ ಹೆಡೆಯ ಮೇಲೆ ನಿಮ್ಮ ಅನುಮಾನ ಪ್ರಮಾಣದ ಲಕ್ಷಣ ಸಿಗುತ್ತದೆ ಎಂದು ಹೇಳಿ ಹೋಗಿಬಿಟ್ಲು. ಪಾತ್ರಕೇಸರಿಗೆ ಯಾವುದೋ ಒಂದು ವಿಶೇಷವಾದ ಸಂತೋಷ ಆಗೋಯ್ತು. ಪಾತ್ರಕೇಸರಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಪಾರ್ಶ್ವನಾಥ ಭಗವಾನರ ಬಸ್ತಿಗೆ ನೇರವಾಗಿ ಹೋಗಿಬಿಟ್ರು. ಅಲ್ಲಿ ಭಗವಾನರಿಗೆ ನಮಸ್ಕಾರ ಮಾಡಿ ಆ ಪಾರ್ಶ್ವನಾಥ ಭಗವಾನರ ಮೇಲೆ ನೀವು ಫಣ ಅಂತೀರಿ. ಫಣ ಶಬ್ದ ಸರಿಯಾದ ಶಬ್ದ ಅಲ್ಲ, ಅದೆಲ್ಲನೂ ಹಿಂದಿ ಶಬ್ದಗಳಿದ್ದಾವೆ. ಅದನ್ನು ಹಾವಿನ ಹೆಡೆ ಎನ್ನುತ್ತಾರೆ. ಅರ್ಥ ಆಯಿತು? ಅದು ಧರ್ಣೇಂದ್ರನ ವಿಕ್ರಿಯೆ ಇದೆ, ಅದು ಹಾವು ಅಲ್ಲ. ಹಾಗಂತ ಹೇಳ್ಕೊಂಡು ಹಾವನ್ನು ಪೂಜೆ ಮಾಡೋದಕ್ಕೆ ಹೋಗಬೇಡ್ರಿ, ತಪ್ಪಿದೆ, ಮಿಥ್ಯಾತ್ವ ಇದೆ. ಅರ್ಥ ಆಯಿತು? ಆ ಥರ ಅಲ್ಲಪ್ಪ. ಪಾರ್ಶ್ವನಾಥ ಭಗವಾನರ ಮೇಲೆ ಭಗವಾನರ ತಲೆಯ ಮೇಲೆ ಹಾವಿನ ಹೆಡೆ ಇದೆಯಲ್ಲ, ಅದು ಹಾವು ಅಲ್ಲಪ್ಪ. ಧರ್ಣೇಂದ್ರ ಅವನು ದೇವ ಇದ್ದಾನೆ. ದೇವ ವಿಕ್ರಿಯ ಶಕ್ತಿಯಿಂದ ತನ್ನ ಆಕಾರವನ್ನು ಹಾವಿನಂತೆ ಮಾಡಿಕೊಂಡನು. ಅರ್ಥ ಆಯ್ತು? ಹಾಗಂತ ಹೇಳ್ಕೊಂಡು ಮತ್ತೆ ಹಾವನ್ನು ಪೂಜೆ ಮಾಡಲಿಕ್ಕೆ ಹೋಗಿಬಿಟ್ರಿ. ಅರ್ಥಕ್ಕೆ ಅನರ್ಥ ಆಗಿ ಎಲ್ಲ ವ್ಯರ್ಥ ಆಗಿ ಬಿಟ್ಟಾತು ನಮ್ಮ ಜೀವನ. ಹಾಗೆ ಮಾಡಬೇಡ್ರಪ್ಪ, ಅದು ತಪ್ಪಿದೆ, ಮಿಥ್ಯಾತ್ವ ಇದೆ, ಹಾಗಿಲ್ಲ ಅದು. ಇನ್ನು ಮುಂದೆ ಕೇಳ್ರಿ. ವಿಚಾರ ಅದಲ್ಲ, ಈಗ ವಿಷಯ ಅದಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ ಕೇಳ್ರಿ. ಆವಾಗ ಹೋಗಿ ಅವನು ಪಾತ್ರಕೇಸರಿ ಹೋಗಿ ಅಲ್ಲಿ ಭಗವಾನರಿಗೆ ನಮಸ್ಕಾರ ಮಾಡಿ ತಕ್ಷಣವೇ ಪಾರ್ಶ್ವನಾಥ ಭಗವಾನರ ತಲೆಯ ಮೇಲೆ ಇರುವಂಥ ಹೆಡೆಯನ್ನು ನೋಡಿಬಿಟ್ಟ. ಆ ಹೆಡೆಯಲ್ಲಿ ಬರೆದಿತ್ತು ಏನು ಅಂತಂದರೆ ಕೇಳ್ರಿ ಇಲ್ಲಿ, ಎಲ್ಲಿ ಅನ್ಯಥಾ ಅನುಪತ್ತಿ ಇದೆ ಅಲ್ಲಿ ಕಾರಣದ ಬೇರೆ ಬೇರೆ ರೂಪ ತಿಳಿಯುವುದರಲ್ಲಿ ಏನು ಪ್ರಯೋಜನ ಇದೆ, ಮತ್ತು ಎಲ್ಲಿ ಅನ್ಯಥಾ ಅನುಪತ್ತಿ ಇಲ್ಲ ಅಲ್ಲಿ ಕಾರಣದ ಮೂರು ರೂಪ ಮನ್ನಿಸುವುದರಿಂದ ಏನು ಫಲ, ಈ ರೀತಿ ಬರೆದಿತ್ತು. ಸಾಮಾನ್ಯವಾಗಿ ಇದನ್ನು ನೀವು ಕೇಳಿದ್ರಿ, ಆದರೆ ಯಾರಿಗೂ ಇದು ನಿಮ್ಗೆ ಅರ್ಥ ಆಗಿಲ್ಲ. ಇದು ನನಗೆ ಸ್ವಚ್ಛವಾಗಿ ಗೊತ್ತಿದೆ, ಆದರೆ ಇದನ್ನು ವಿಶ್ಲೇಷಣೆ ಮಾಡುವಂತಹ ಭಾಗ ಇದು ಅಲ್ಲ. ಆದ್ದರಿಂದ ನೀವು ಕೇವಲ ಇಷ್ಟೇ ತಿಳ್ಕೊಂಡು ಹೋಗ್ರಿ. ಇಲ್ಲಿ ಹೆಡೆಯ ಮೇಲೆ ಪದ್ಮಾವತಿ ದೇವಿ ಇದನ್ನು ಬರೆದು ಹೋಗಿದ್ದಳು. ಇದನ್ನು ಯಾರು ಬಹಳ ದೊಡ್ಡ ವಿದ್ವಾಂಸನಾದಂತಹ ಈ ಪಾತ್ರಕೇಸರಿ ಓದಿಬಿಟ್ರು ಅಲ್ಲವೇ? ಅದನ್ನು ಇನ್ನೊಂದು ಸಲ ಕೇಳ್ರಿ. ಹೇಗೂ ನಿಮಗೆ ಇದು ಗೊಂದಲದ ವಿಷಯನೇ ನನಗೆ ಗೊತ್ತಿದೆ, ಆದರೂ ಹಾಗೇನೇ ಇರಲಿ. ಅದನ್ನು ಬೇರೆ ಯಾವುದಾದ್ರು ಭಾಗದಲ್ಲಿ ನನಗೆ ಹೇಳಬೇಕಾಗ್ತದೆ. ಈ ಭಾಗದ ವಿಷಯ ಅಲ್ಲ, ಅದು ವಿಸ್ತಾರವಾದ ವಿಷಯ. ಆದ್ದರಿಂದ ನೀವು ಕೇವಲ ಇಷ್ಟೇ ತಿಳ್ಕೊಡ್ರಿ. ಏನು ಬರೆದಿತ್ತಪ್ಪ ಹಾವಿನ ಹೆಡೆ ಮೇಲೆ? ಏನು ಬರೆದಿತ್ತು? ಹಾವಲ್ಲ, ಅದು ಧರ್ಣೇಂದ್ರನ ವಿಕ್ರಿಯ. ಅರ್ಥ ಆಯಿತು?
ಎಲ್ಲಿ ಅನ್ಯಥಾ ಅನುಪತ್ತಿ ಇದೆ ಅಲ್ಲಿ ಕಾರಣದ ಬೇರೆ ಬೇರೆ ರೂಪ ತಿಳಿಯುವುದರಲ್ಲಿ ಏನು ಪ್ರಯೋಜನ? ಎಲ್ಲಿ ಅನ್ಯಥಾ ಅನುಪತ್ತಿ ಇಲ್ಲ ಅಲ್ಲಿ ಕಾರಣದ 3 ರೂಪ ಮನ್ನಿಸುವುದರಿಂದ ಏನು ಫಲ? ಈ ರೀತಿ ಬರೆದಿತ್ತು. ಇದನ್ನು ಓದಿದ ತಕ್ಷಣವೇ ಆ ವಿಲಕ್ಷಣ ಬುದ್ಧಿಯಿಂದ ಸಹಿತವಾದಂತಹ ಒಂದು ಬಹಳ ಅದ್ಭುತ ಕ್ಷಾಕ್ಷಮದಿಂದ ಯುಕ್ತವಾದಂತಹ ಪಾತ್ರಕೇಸರಿಯವರಿಗೆ ಸಂಪೂರ್ಣ ಎಲ್ಲ ಸಂದೇಶಗಳು ನಿವಾರಣೆ ಆಗಿ ಹೋಯಿತು. ಆವಾಗ ಪಾತ್ರಕೇಸರಿ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋದರು. ಅಲ್ಲಿರುವಂತಹ ಬ್ರಾಹ್ಮಣರಿಗೆ ಇವರಿಗೆ ಕೆಲವೊಂದು ವಾದ ವಿವಾದಗಳು ಪ್ರಾರಂಭ ಆದವು. ಯಾಕೆಂತಂದರೆ ಪಾತ್ರಕೇಸರಿ ಈಗ ನಿಜವಾದ ಸಮ್ಯಕ್ ಧರ್ಮವನ್ನು ಸ್ವೀಕರಿಸಿದಂತಹ ಮಹಾನ್ ವ್ಯಕ್ತಿ. ಆದರೆ ಇನ್ನು ಉಳಿದಂತಹ ಬ್ರಾಹ್ಮಣರು ಎಲ್ಲನೂ ವೇದಾಂಗದಲ್ಲಿ ಇದ್ದವರು. ಅವರು ಇನ್ನು ಜೈನ ತತ್ವವನ್ನು ತಿಳಿಯುವುದು ಕೂಡ ಇಲ್ಲ, ಮತ್ತೆ ಅದನ್ನು ಶ್ರದ್ಧೆ ಕೂಡ ಮಾಡುವುದಿಲ್ಲ. ಗೊತ್ತಿದ್ದರೂ ಕೂಡ ಅದನ್ನು ಅವರು ತಿರಸ್ಕರಿಸುತ್ತಾರೆ, ಏಕೆಂದರೆ ಅವರಿಗೆ ಅದರ ಮೇಲೆ ನಿಜವಾದ ಶ್ರದ್ಧೆ ಇರಲಿಲ್ಲ. ಇವಾಗ ಪಾತ್ರಕೇಸರಿಯವರು ಪ್ರತಿದಿನ ಜೈನ ಧರ್ಮದ ಇನ್ನೂ ಅನೇಕ ದೊಡ್ಡ ದೊಡ್ಡ ನ್ಯಾಯಶಾಸ್ತ್ರಗಳು, ಸಿದ್ಧಾಂತ ಶಾಸ್ತ್ರಗಳು ಇದನ್ನು ಅಭ್ಯಾಸ ಮಾಡುವುದರಲ್ಲಿ ಬಹಳ ಕಾಲಗಳನ್ನು ಕಳೀತಾ ಇದ್ದರು. ಹೀಗೆ ಮುಗಿತಾ ಭಾಳ ವರ್ಷಗಳ ಅಂದರೆ ಭಾಳ ಸಮಯಗಳ ನಂತರ ಈ ಇನ್ನುಳಿದಂಥ ಬ್ರಾಹ್ಮಣರಿಗೆ ಮತ್ತು ಈ ಪಾತ್ರಕೇಸರಿಯವರಿಗೆ ವಾದ ವಿವಾದಗಳು ಜಾಸ್ತಿ ಆಗುತ್ತಾ ಬಂದವು. ಇನ್ನು ಉಳಿದ ಬ್ರಾಹ್ಮಣರು ವಿಚಾರ ಮಾಡಿದರು, ಇದನ್ನು ಹೀಗೆಯೇ ಬಿಟ್ಟರೆ ನಮ್ಮದು ಹಾನಿ ಆಗ್ತದೆ. ಒಂದು ಸಲ ರಾಜನ ಮುಂದುಗಡೆ ಎಲ್ಲ ವಾದ ವಿವಾದ ಇತ್ಯರ್ಥ ಆಗಲೇಬೇಕು ಎಂದು ರಾಜನಿಗೆ ಹೋಗಿ ಹೇಳಿಬಿಟ್ರು. ರಾಜ ಕೂಡ ಕುತೂಹಲದಿಂದ ಆಗಲಿ ಅಂತ ಹೇಳಿ ಒಪ್ಕೊಂಡ. ಉಳಿದಂತಹ 499 ಜನ ಬ್ರಾಹ್ಮಣರು ಒಂದು ಬದಿಯಲ್ಲಿ, ಪಾತ್ರಕೇಸರಿ ಒಬ್ಬ ಮಾತ್ರ ಒಂದು ಬದಿಯಲ್ಲಿ. ವಾದ ವಿವಾದ ಪ್ರಾರಂಭ ಆಯಿತು. ವಾದ ವಿವಾದ ಇಷ್ಟು ಹಂತದಲ್ಲಿ ನಡೀತು. ಅದರಲ್ಲಿ ಈ ಪಾತ್ರಕೇಸರಿ ಬಹಳ ಚಾಣಾಕ್ಷ ಇರೋದ್ರಿಂದ, ತತ್ವದ ಜ್ಞಾನ ಆಗಿರೋದ್ರಿಂದ, ಸಮ್ಯಕ್ ದೃಷ್ಟಿ ಇರೋದ್ರಿಂದ, ಯಾಕೆಂದರೆ ಸಮ್ಯಕ್ ಶ್ರದ್ಧೆ ಬಂದು ಸಮ್ಯಕ್ ದೃಷ್ಟಿ ಆಗಿರೋದ್ರಿಂದ ಅವರು ಎಲ್ಲರನ್ನೂ ಸಂಪೂರ್ಣ ಎಲ್ಲ ವಿಷಯಗಳಲ್ಲಿ ಪಾತ್ರಕೇಸರಿಯವರು ಸೋಲಿಸಿಬಿಟ್ರು. ಯಾಕೆಂತಂದರೆ ಅಂಧಕಾರ ಅನೇಕ ಪ್ರದೇಶದಲ್ಲಿ ವ್ಯಾಪ್ತ ಆಗಿದ್ದರೂ ಕೂಡ, ಎಲ್ಲ ಕಡೆ ತನ್ನ ಅಧಿಕಾರವನ್ನು ಸ್ಥಾಪಿಸಿದರೂ ಕೂಡ ಒಬ್ಬನೇ ಒಬ್ಬ ಸೂರ್ಯ ಆ ಸಂಪೂರ್ಣ ಅಂಧಕಾರವನ್ನು ಹೋಗಲಾಡಿಸಲು ಸಮರ್ಥ ಇರ್ತಾನೆ ಅಲ್ವಾ? ಅದೇ ರೀತಿ ಜ್ಞಾನರೂಪಿ ಸೂರ್ಯ ಕೂಡ ಬಹಳ ವಿಶೇಷವಾದವನು ಅಲ್ವಾ? ಪಾತ್ರಕೇಸರಿ ಒಬ್ಬರೇ ಅವರನ್ನು ಎಲ್ಲನೂ ಸೋಲಿಸಿ ಕೇವಲ ಅವರಲ್ಲಿ ದ್ವೇಷ ಅವರು ಬೆಳೆಸಿಲ್ಲ, ಇಷ್ಟು ಸಮಂಜಸವಾಗಿ ಅವರಿಗೆ ಉತ್ತರ ಕೊಟ್ಟರು. ಇಷ್ಟು ಸಮಂಜಸವಾಗಿ ಉತ್ತರ ಕೊಡ್ತಾ ಬಂದರವರು ಎಲ್ಲ ಪ್ರಶ್ನೆಗಳಿಗೆ ಅವರಿಗೂ ಕೂಡ ಸಂಪೂರ್ಣ ಜೈನ ಧರ್ಮದ ಮೇಲೆ, ಜಿನೇಂದ್ರ ಭಗವಾನರ ಮೇಲೆ, ವೀತರಾಗನ ಮೇಲೆ, ತತ್ವಗಳ ಮೇಲೆ, ನ್ಯಾಯಶಾಸ್ತ್ರಗಳ ಮೇಲೆ, ಸಿದ್ಧಾಂತ ಶಾಸ್ತ್ರಗಳ ಮೇಲೆ, ಸಂಪೂರ್ಣ ಜಿನವಾಣಿಯ ಮೇಲೆಯೇ ಅಂದರೆ ಸಂಪೂರ್ಣ ಜಿನೇಂದ್ರ ಭಗವಾನರ ದಿವ್ಯ ಧ್ವನಿಯ ಮೇಲೆಯೇ ಸಂಪೂರ್ಣ ಶ್ರದ್ಧೆ ಅವರೆಲ್ಲರಿಗೂ ಬಂತು. ಆವಾಗ ಪಾತ್ರಕೇಸರಿ ಸ್ವಯಂ ಅಂದರೆ ಯಾರ ಕಡೆ ದೀಕ್ಷೆ ತಗೊಂಡ್ರು ಅದು ಇಲ್ಲಿ ಮುಖ್ಯ ಅಲ್ಲ, ದೀಕ್ಷಿತರಾಗಿ ಆಚಾರ್ಯರಾಗಿ ಅವರು ಎಲ್ಲ ದೊಡ್ಡ ಮುನಿ ಸಂಘವನ್ನು ತಯಾರು ಮಾಡಿ ಆಚಾರ್ಯ ಪಾತ್ರಕೇಸರಿ ಭಾರಿ ಆಚಾರ್ಯರಾದ್ರು ಅವರು. ಇಷ್ಟು ದೊಡ್ಡ ಪ್ರಭಾವನೆಯನ್ನು ಉತ್ತರ ಭಾರತದಲ್ಲಿ ಅವರು ಮಾಡಿದರು ಪಾತ್ರಕೇಸರಿ. ಅದು ನಮ್ಮ ಕಲ್ಪನೆಯಿಂದ ಹೊರಗೆ ಇದೆ ಅಂಥ ಕೆಲಸವನ್ನು ಆಚಾರ್ಯ ಭಗವಾನ್ ಪಾತ್ರಕೇಸರಿಯವರು ಮಾಡಿದರು. ಇದು ಎಲ್ಲ ಯಾವುದರ ಫಲ ಇದೆಯಪ್ಪ, ಯಾವುದರ ಮಹಿಮೆ ಅಂತ ಅವರು ಮಾಡಿದರು ಹೇಳ್ರಿ? ಯಾವುದಿದೆ ಇದು ಯಾವುದು? ಪ್ರವಚನ ಭಕ್ತಿಯಿಂದನೇ ಮಾಡಿದ್ರು ಅಲ್ವಾ? ಇದರಲ್ಲಿ ಏನು ಭಾವನೆ ಆಗ್ತದೆ ಜೀವಗಳದ್ದು? ಇದು ಪ್ರವಚನ ಭಕ್ತಿ ಭಾವನೆ ಇದೆ. ಇದರಿಂದಾಗಿ ಜೀವಕ್ಕೆ ತೀರ್ಥಂಕರರು ಆಗುವಂತಹ ಪುಣ್ಯದ ಸಂಗ್ರಹ ಆಗುತ್ತದೆ. ಇದನ್ನು ಪ್ರವಚನ ಭಕ್ತಿ ಭಾವನೆ ಎಂದಿದ್ದಾರೆ. ಇದು ಷೋಡಶ ಕಾರಣ ಭಾವನೆಗಳಲ್ಲಿ 13ನೇ ಸಂಖ್ಯೆಯ ಭಾವನೆ ಇದೆ. ಇನ್ನು ಉಳಿದಂಥ ಭಾವನೆಗಳನ್ನು ನಾಳೆಯಿಂದ ನಿಮಗೆ ಸ್ವಲ್ಪ ಹೇಳಲಾಗ್ತದೆ. ಇದು ಬಹಳ ಅನೇಕ ಭಾಗಗಳು ಆದವಲ್ವಾ? ಈ ಭಾಗವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ಅಂದರೆ ಪ್ರವಚನ ಭಕ್ತಿ ಭಾವನೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ನಿಮಗೆ ಮುಂದಿನ ಅಂದರೆ 14ನೆಯ ಸಂಖ್ಯೆಯ ಭಾವನೆ ಪ್ರಾರಂಭ ಆಗೋದಿದೆ. ಈಗ ಸಮಯ ಆಗ್ತಿದೆ. ಶ್ರೀ ಋಷಭನಾಥ ವರ್ಧಮಾನ್ 24 ತೀರ್ಥಂಕರಿಗೆ ಜಯವಾಗಲಿ. ನೀವು ಹೋಗ್ಬರ್ರಿ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.